ಮರ್ಡರ್ಗಳು ಅನೇಕ ಆಗುತ್ತೆ, ಆದರೆ ಎಲ್ಲ ಮರ್ಡರ್ಗಳು ಕೂಡ ದೊಡ್ಡ ಸುದ್ದಿ ಆಗೋದಿಲ್ಲ. ಇದೊಂದು ಸುದ್ದಿ ಮಾತ್ರ ದೊಡ್ಡದಾಗಿದೆ. ಯಾಕೆ ಅಂತಂದರೆ ಇದರಲ್ಲಿ ಶಾಸಕರು ಆರೋಪಿ ಸ್ಥಾನದಲ್ಲಿ ನಿಂತ್ಕೊಳ್ತಾ ಇದ್ದಾರೆ. ಹಾಗಾಗಿ ಈಗ ಇದು ಅನೇಕ ಚರ್ಚೆಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಭೈರತಿ ಬಸವರಾಜ್ ಅವರು ಇದರಲ್ಲಿ 5ನೇ ಆರೋಪಿ. ಆದರೆ ಈ ಪ್ರಕರಣ ಇನ್ನೊಂದು ಟ್ವಿಸ್ಟ್ ಅನ್ನು ಪಡ್ಕೊಳ್ತಾ ಇದೆ. ಈ ಬಿಕ್ಲು ಶಿವನನ್ನ ಕೊಲೆ ಮಾಡೋದಕ್ಕೋಸ್ಕರ ಏನೆಲ್ಲ ಪ್ಲಾನ್ ಮಾಡಿದ್ರು ಗೊತ್ತಾ? ಎಲ್ಲಿಂದ ಸುಪಾರಿ ಕಿಲ್ಲರ್ಸ್ ಅನ್ನ ತರಿಸಿದ್ರು ಗೊತ್ತಾ? ಸ್ಟೋರಿ ನೋಡಿ, ಡೀಟೇಲ್ಸ್ ಗೊತ್ತಾಗುತ್ತೆ. ಬಿಕ್ಲು ಶಿವ ಕೊಲೆ ಕೇಸ್ ದಿನಕ್ಕೊಂದು ಟ್ವಿಸ್ಟ್. ತಿಂಗಳಿಗೆ 30,000 ಸಂಬಳ ಕೊಟ್ಟು ರೆಕ್ಕಿ ಮಾಡಿಸಿದ್ದ ಜಗ್ಗ ಹತ್ಯೆಗೆ 2 ತಿಂಗಳ ಮೊದಲೇ ಕಾರು ಖರೀದಿ. ರೌಡಿ ಶೀಟರ್ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ಕೊಲೆ ಕೇಸ್ ದಿನಕ್ಕೊಂದು ಟ್ವಿಸ್ಟ್ ಪಡಿತಾ ಇದೆ. ಹಂತಕರ ವಿಚಾರಣೆಯ ವೇಳೆ ಸ್ಫೋಟಕ ಮಾಹಿತಿಗಳು ಬೆಳಕಿಗೆ ಬಂದಿವೆ. ಬಿಕ್ಲು ಶಿವನ ರೆಕ್ಕಿ ಮಾಡೋದಕ್ಕೆ ಇಬ್ಬರು ಕೆಲಸ ಮಾಡಿದ್ದು ಗೊತ್ತಾಗಿದೆ. ಆಟೋ ಶಿವ ಹಾಗೂ ಸ್ಯಾಮ್ಯುಯಲ್ ಇಬ್ಬರು ಕೂಡ ಕೊಲೆಯಾಗಿರುವ ರೌಡಿ ಶೀಟರ್ ಬಿಕ್ಲು ಶಿವನ ಚಲನವಲನದ ಬಗ್ಗೆ ನಿಗಾ ಇಡ್ತಾ ಇದ್ರಂತೆ. ಬಿಕ್ಲು ಶಿವನ ರೆಕ್ಕಿ ಮಾಡ್ತಾ ಇದ್ದವರಿಗೆ ದಿನವೊಂದಕ್ಕೆ 1,000ದಂತೆ ತಿಂಗಳಿಗೆ 30,000 ಕೊಟ್ಟು ವಾಚ್ ಮಾಡಿಸ್ತಾ ಇದ್ದಂತೆ ಪ್ರಕರಣದ A1 ಆರೋಪಿ ಜಗ್ಗ ಅಲಿಯಾಸ್ ಜಗದೀಶ್. ಕಳೆದ ಫೆಬ್ರವರಿಯಿಂದ ಇಬ್ಬರಿಗೆ ಸಂಬಳ ಕೊಟ್ಟು ಬಿಕ್ಲು ಶಿವನ ರೆಕ್ಕಿ ಮಾಡಿಸಿರೋದು ತಿಳಿದು ಬಂದಿದೆ. ಬಿಕ್ಲು ಶಿವನಿಗೆ ರೆಕ್ಕಿ ಮಾಡುವ ಇಬ್ಬರಿಗೂ ರೆಕ್ಕಿ ಮಾಡುತ್ತಿರುವ ವಿಚಾರ ಬಹಿರಂಗವಾಗದಂತೆ ಗೌಪ್ಯತೆ ಕಾಪಾಡಿಕೊಂಡಿದ್ದಂತೆ ಹಂತಕ ಕಿರಣ್. ಬಿಕ್ಲು ಶಿವನ ಮನೆಗೆ ಯಾರೆಲ್ಲ ಬರ್ತಾರೆ, ಯಾವ ವಾಹನಗಳಿವೆ, ಮನೆಯಿಂದ ಮೇನ್ ರೋಡ್ ಎಷ್ಟು ದೂರದಲ್ಲಿದೆ, ಮನೆ ಮುಂದೆ CCTV ಎಷ್ಟಿದೆ, ಮನೆ ಮುಂದಿನ ರಸ್ತೆಯಲ್ಲಿ ಯಾವ ಸಮಯದಲ್ಲಿ ಎಷ್ಟು ಜನ ಓಡಾಡ್ತಾರೆ, ಹತ್ಯೆಯ ನಂತರ ಎಸ್ಕೇಪ್ ಆಗೋದಕ್ಕೆ ಯಾವ ರಸ್ತೆ ಬೆಸ್ಟ್ ಅಂತ ಸ್ಯಾಮ್ಯುಯಲ್ ಹಾಗೂ ಆಟೋ ಶಿವನಿಂದ ರೆಕ್ಕಿಯನ್ನ ಕಿರಣ್ ಮಾಡಿಸಿದ್ದಾನೆ. ಕಳೆದ 6 ತಿಂಗಳಿನಿಂದ ಬಿಕ್ಲು ಶಿವನನ್ನ ಕೊಲೆ ಮಾಡಿಸೋದಕ್ಕೆ ರೆಕ್ಕಿಯನ್ನ ಮಾಡಿಸಿರೋದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿದೆ. ಇದಕ್ಕಾಗಿ ಜಗ್ಗ ಸ್ಯಾಮ್ಯುಯಲ್ ಮತ್ತೆ ಈ ಆಟೋ ಶಿವ ಎಂಬಾತನಿಗೆ ತಿಂಗಳಿಗೆ 30,000ದಂತೆ ಹಣವನ್ನು ಕೂಡ ಕೊಟ್ಟಿದ್ದಾನೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಇಲ್ಲಿ ಪ್ರಮುಖ ಆರೋಪಿ ಕಿರಣ್ ಏನಿದ್ದಾನೆ, ಆತ ಈ ಇಬ್ಬರಿಗೂ ಸೂಚನೆಯನ್ನು ಕೊಟ್ಟಿದ್ದ, ಈ ವಿಚಾರ ಎಲ್ಲೂ ಕೂಡ ಹೊರಗೆ ಹೋಗಬಾರ್ದು. ಇಲ್ಲಿ ಬಿಕ್ಲು ಶಿವ ಎಷ್ಟೊತ್ತಿಗೆ ಬರ್ತಾನೆ, ಎಷ್ಟೊತ್ತಿಗೆ ಹೋಗ್ತಾನೆ, ಯಾರ್ಯಾರು ಆತನ ಮನೆಗೆ ಬರ್ತಾರೆ, ಮತ್ತು CCTVಗಳು ಎಲ್ಲೆಲ್ಲಿದ್ದಾವೆ, ಮತ್ತು ಯಾವ ಕಾರ್ಗಳಲ್ಲಿ ಓಡಾಟವನ್ನು ನಡೆಸ್ತಾನೆ, ಹೀಗೆ ನಾನಾ ಆಯಾಮಗಳಲ್ಲಿ ರೆಕ್ಕಿಯನ್ನು ಮಾಡಿ ಕಿರಣ್ಗೆ ಮೆಸೇಜನ್ನು ಕೊಡುವ ಕೆಲಸವನ್ನು ಈ ಆಟೋ ಶಿವ ಮತ್ತು ಸ್ಯಾಮ್ಯುಯಲ್ ಮಾಡ್ತಿರೋದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿದೆ. ಇನ್ನು ಬಿಕ್ಲು ಶಿವನ ಮರ್ಡರ್ ಮಾಡಲೆಂದೇ ಸೇನೆಯ ಅಧಿಕಾರಿ ಬಳಿ ಸೆಕೆಂಡ್ ಹ್ಯಾಂಡ್ ಸ್ಕಾರ್ಪಿಯೋ ಕಾರನ್ನು ಕಳೆದ 6 ತಿಂಗಳ ಹಿಂದೆ ಅಂದರೆ ಫೆಬ್ರವರಿಯಲ್ಲಿ 2 ಲಕ್ಷಕ್ಕೆ ಖರೀದಿ ಮಾಡಿರೋದು ತನಿಖೆಯ ವೇಳೆ ತಿಳಿದು ಬಂದಿದೆ. 6 ತಿಂಗಳ ಹಿಂದೆ ಖರೀದಿ ಮಾಡಿದ್ದ ಈ ಸ್ಕಾರ್ಪಿಯೋ ಕಾರ್ ಕೊಲೆಯಾಗಿರುವ ಬಿಕ್ಲು ಶಿವ ಮರ್ಡರ್ಗೆ ಬಳಸಿರೋದು ಬೇರೆ ಎಲ್ಲೂ ಕೂಡ ಬಳಸಿಲ್ಲ. ಶಿವಪ್ರಕಾಶ್ ಮರ್ಡರ್ ಕೇಸ್ನಲ್ಲಿ 5ನೇ ಆರೋಪಿಯಾಗಿರುವ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಸಂಬಂಧಿ RD ಅನಿಲ್ ಆರ್ಮಿ ಅಧಿಕಾರಿ ರೆಡ್ಡಿಯಪ್ಪ ಎಂಬುವರ ಬಳಿ ಸ್ಕಾರ್ಪಿಯೋ ಕಾರನ್ನು ಖರೀದಿ ಮಾಡಿರೋದು ಕಂಡುಬಂದಿದೆ. ಆರೋಪಿ ಅನಿಲ್ ಕಾರು ಖರೀದಿಸಿ ಸ್ಯಾಮ್ಯುಯಲ್ಗೆ ರೆಕ್ಕಿ ಮಾಡೋದಕ್ಕೆ ಕೊಟ್ಟಿರ್ತಾನೆ. ಕೊಲೆಗೆ ಬಳಸಿದ್ದ ಕಾರ್ ಸೀಸ್ ಮಾಡಲಾಗಿದೆ. ರೌಡಿ ಶೀಟರ್ ಬಿಕ್ಲು ಶಿವನ ಮರ್ಡರ್ ತನಿಖೆ ನಡೆಯುತ್ತಿರುವಂಥ ಭಾರತೀನಗರ ಪೊಲೀಸರಿಗೆ ಹಂತಕರ ಒಂದೊಂದೇ ಡೀಟೇಲ್ಸ್ಗಳು ಗೊತ್ತಾಗ್ತಿರುವಂಥದ್ದು. ಸದ್ಯ ಭಾರತೀನಗರ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಹಂತಕರು ಕೃತ್ಯಕ್ಕೆ ಬಳಸಿದಂತಹ ಸ್ಕಾರ್ಪಿಯೋ ಕಾರನ್ನು ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಸ್ಕಾರ್ಪಿಯೋ ಕಾರಲ್ಲಿ ಬಂದಂಥ ಹಂತಕರು ಈ ಕೃತ್ಯವನ್ನು ಎಸಗಿ ಎಸ್ಕೇಪ್ ಆಗಲು ಈ ಸ್ಕಾರ್ಪಿಯೋ ಕಾರನ್ನು ಬಳಸಿದ್ರು ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಿರುವಂಥದ್ದು. ತನಿಖೆಯ ಭಾಗವಾಗಿ ಆರೋಪಿತ ಅನಿಲ್ನನ್ನು ವಿಚಾರಣೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಈ ಕಾರಿನ ವಿಚಾರವಾಗಿ ಒಂದಷ್ಟು ಸ್ಫೋಟಕವಾದ ಮಾಹಿತಿಗಳು ತನಿಖೆ ವೇಳೆ ಬಹಿರಂಗವಾಗಿದೆ ಅನ್ನುವಂಥ ಮಾಹಿತಿಗಳು ಈಗ ಗೊತ್ತಾಗ್ತಿರುವಂಥದ್ದು. ಭಾಳ ಪ್ರಮುಖವಾಗಿ ಈ RD ಅನಿಲ್ ಏನಿದ್ದಾನೆ, ಈ ಕೃತ್ಯವನ್ನು ಎಸಗಲಿಕ್ಕೆ ಈ ಒಂದು ಸ್ಕಾರ್ಪಿಯೋ ಕಾರನ್ನು 2 ತಿಂಗಳ ಹಿಂದೆ ಖರೀದಿ ಮಾಡಿದ್ರು ಅನ್ನುವಂಥ ಮಾಹಿತಿಗಳು ಕೂಡ ಸಿಕ್ಕಿರುವಂಥದ್ದು. ಇನ್ನು A1 ಜಗ್ಗನಿಗಾಗಿ ನಿರಂತರ ಹುಡುಕಾಟ ಮುಂದುವರೆದಿದ್ದು, ಭೈರತಿ ಬಸವರಾಜ್ ಪಾತ್ರದಲ್ಲಿ ಸಾಕ್ಷಿಗಳು ಸಿಕ್ಕ ಬಳಿಕ ಮತ್ತೆ ವಿಚಾರಣೆಗೆ ಕರೆಯಲಾಗುತ್ತೆ. ಅಲ್ಲದೆ ಪ್ರಕರಣದಲ್ಲಿ ಯಾರನ್ನೂ ಬಿಡೋ ಪ್ರಶ್ನೆ ಇಲ್ಲ ಅಂತ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ತಿಳಿಸಿದ್ದಾರೆ. ಈ ಕೇಸ್ದು ಇನ್ವೆಸ್ಟಿಗೇಷನ್ ಸದ್ಯಕ್ಕೆ ನಡೀತಾ ಇದೆ. 5 ಜನಕ್ಕೆ ನಾವು ಅರೆಸ್ಟ್ ಮಾಡಿದ್ದೀವಿ 4 ದಿವಸ ಹಿಂದೆ. ನಿನ್ನೆ 2ಗೆ ಅರೆಸ್ಟ್ ಮಾಡಿದ್ದೀವಿ. ಟೋಟಲ್ ಇಲ್ಲಿವರೆಗೆ 7 ಜನ ನಮ್ಮಲ್ಲಿ ಅರೆಸ್ಟೆಡ್ ಇದ್ದಾರೆ. ಇನ್ನೂ ಇದಕ್ಕೆ ಪರೋಕ್ಷವಾಗಿ ಅಪರೋಕ್ಷವಾಗಿ ಅಥವಾ ಮಾಸ್ಟರ್ ಮೈಂಡ್ ಅಥವಾ ಹಿಂದೆ ಯಾರು ಮುಂದೆ ಯಾರು ಅದೆಲ್ಲ ನಾವು ವೆರಿಫೈ ಮಾಡ್ತಾ ಇದ್ದೀವಿ. ಸ್ವಲ್ಪ ಟೈಮ್ ತೊಗೊಳ್ತಾ ಇದ್ದಾರೆ, ಬಟ್ ಖಂಡಿತ ನಾವು ಅದ್ರ ಬಗ್ಗೆ ಡೀಟೇಲ್ ಆಗಿ ಇನ್ವೆಸ್ಟಿಗೇಟ್ ಮಾಡ್ತೀವಿ. ಅದೇ ಹುಡುಕ್ತಾ ಇದ್ದಾರೆ, ಹುಡುಕ್ತಾ ಇದ್ದಾರೆ. ಏನೇನು ನಿಗದಿ ಮಾಡ್ತಾರೆ ರೀ, 2 ದಿನದಲ್ಲಿ ಮಾಡ್ತೀವಿ, 1 ದಿನದಲ್ಲಿ ಫೋರ್ಸ್ಫುಲ್ ಆಗಿ ಹುಡುಕ್ತಾ ಇದ್ದಾರೆ. ಆ ಹುಡುಕಿ ಅವನಿಗೆ ಸಿಕ್ಕೋ ರೀತಿಯಲ್ಲಿ ಮಾಡಲೇಬೇಕಲ್ಲ. ಇನ್ನು ಬಿಕ್ಲು ಶಿವ ಕೊಲೆ ಕೇಸ್ ಸಂಬಂಧ 4 ಸುಪಾರಿ ಕಿಲ್ಲರ್ಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಕೋಲಾರದಿಂದ ಬಂದಿದ್ದ 5 ನಟೋರಿಯಸ್ಗಳಿಂದ ಬಿಕ್ಲು ಹತ್ಯೆ ಮಾಡಿದ್ದಾರೆ. ಈ ಪೈಕಿ ಪೊಲೀಸರು 4 ಹೆಡೆಮುರಿ ಕಟ್ಟಿದ್ದು ತಲೆಮರೆಸಿಕೊಂಡಿರುವ ಮತ್ತೋರ್ವನಿಗಾಗಿ ಶೋಧ ನಡೆಸಿದ್ದಾರೆ. ಬಿಕ್ಲು ಶಿವ ಕೊಲೆ ಪ್ರಕರಣ ಸಂಬಂಧ ಮತ್ತೆ 4ರನ್ನ ಭಾರತೀನಗರ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ACP ರಂಗಪ್ಪ ಅಂಡ್ ಟೀಮ್ ನಿನ್ನೆ ಮಾಲೂರಿನ ದಿನಹಳ್ಳಿಯಲ್ಲಿ
ಒಂಥರ ಫಿಲ್ಮಿ ಸ್ಟೈಲ್ನಲ್ಲಿ ಆ ಊರಿಗೆ ನುಗ್ಗಿ 4 ಕಡೆಯಿಂದ ಶಸ್ತ್ರಸಜ್ಜಿತವಾಗಿ ಊರೊಳಗೆ ಎಂಟ್ರಿ ಕೊಟ್ಟಂತಹ ಪೊಲೀಸರು ಈ 4 ಆರೋಪಿಗಳನ್ನು ಬಂಧನ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ನರಸಿಂಹ, ಮುರುಗೇಶ್, ಸುದರ್ಶನ್ ಸೇರಿದಂತೆ 4 ಬಂಧನ ಮಾಡಲಾಗಿದೆ. ಈ 4 ಆರೋಪಿಗಳು ಬಿಕ್ಲು ಶಿವನ ಕೊಲೆಯಲ್ಲಿ ಪ್ರಮುಖ ಭಾಗಿದಾರರು. ಇವರಿಗೆ ಸುಮಾರು 1.5 ಲಕ್ಷ ಕ್ಯಾಶನ್ನು ಕೊಟ್ಟು ಸುಪಾರಿಯನ್ನು ಕೊಟ್ಟು ಹತ್ಯೆಯನ್ನು ಮಾಡಿಸಲಾಗಿತ್ತು. 5 ಸುಪಾರಿಯನ್ನು ನೀಡಲಾಗಿತ್ತು. ಈಗ 4 ಬಂಧನ ಮಾಡಲಾಗಿದೆ. ಕೊಲೆಯಾದಂತಹ ದಿನ ಆರಂಭದಿಂದ ಕೊನೆಯವರೆಗೂ ಇವರೇ ಮಚ್ಚಿನೇಟನ್ನು ಹೊಡೆದವರು, ಮಚ್ಚಿನಿಂದ ಕೊಚ್ಚಿ ಬರ್ಬರವಾಗಿ ಕೊಲೆ ಮಾಡಿದಂಥವ್ರು. ಈ ಬಂಧಿತ 4 ಆರೋಪಿಗಳು ಏನಿದ್ದಾರೆ ಇವರು ಕೋಲಾರದ ಟೇಕಲ್ ಮೂಲದವರು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಅದರ ಜೊತೆಗೆ ಈ ಹಿಂದೆ ಇದೇ ರೀತಿಯಾದಂತಹ ಹಲವು ಪ್ರಕರಣಗಳಲ್ಲಿ ಭಾಗಿಯಾಗಿರೋ ಶಂಕೆಯನ್ನು ಕೂಡ ಪೊಲೀಸರು ವ್ಯಕ್ತಪಡಿಸುತ್ತಿದ್ದು ಇದೀಗ ವಿಚಾರಣೆಯನ್ನ ತೀವ್ರಗೊಳಿಸಿದ್ದಾರೆ. ಒಟ್ಟಲ್ಲಿ ಬಿಕ್ಲು ಶಿವನ ಕೊಲೆ ಕೇಸಲ್ಲಿ ಮತ್ತಷ್ಟು ಆರೋಪಿಗಳು ಲಾಕ್ ಆಗುವ ಸಾಧ್ಯತೆ ಇದ್ದು ಜಗ್ಗ ಸಿಕ್ಕ ಬಳಿಕ ಕೊಲೆಯ ಹಿಂದಿನ ಭೀಕರತೆ ತೆರೆದುಕೊಳ್ಳುತ್ತೆ. ನರಸಿಂಹಮೂರ್ತಿ, ಗವಿನಾಗಮಂಗಲ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.